ರೈತರಿಗೆ ಆಧುನಿಕ ಕೃಷಿ ಪದ್ಧತಿಗಳು, ತಾಂತ್ರಿಕ ಜ್ಞಾನ ಹಾಗೂ ಉತ್ತಮ ಗುಣಮಟ್ಟದ ಬೆಳೆ ಉತ್ಪಾದನೆ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಹಳ್ಳಿ ಗ್ರಾಮದಲ್ಲಿ ರೈಸಿಸ್ ಶೈನ್ ಕಂಪನಿ ವತಿಯಿಂದ ಗ್ರೋವರ್ಸ್ ಫೀಲ್ಡ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ರೈಸಿನ್ ಶೈನ್ ಕಂಪನಿಯು ಕಸಿ ಮಾಡಿದ್ದ ಜರ್ಬರ ಹೂವಿನ ತಳಿಯನ್ನ ಸೊಪ್ಪಹಳ್ಳಿ ಗ್ರಾಮದ ರೈತರಿಗೆ ನೀಡಿದ್ದು, ಇನ್ನು ರೈತರು ತಮ್ಮ ಭೂಮಿಯಲ್ಲಿ ಜರ್ಬರ ಹೂವಿನ ತಳಿಯನ್ನ ಉತ್ತಮವಾಗಿ ಬೆಳೆದಿದ್ದು, ಇಂದು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಪದಾಧಿಕಾರಿಗಳು ಮತ್ತು ರೈತರು ಸೊಪ್ಪಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರು ಬೆಳೆದ ಜರ್ಬರ ಹೂವಿನ ತಳಿಯನ್ನ ವೀಕ್ಷಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ರೈತರು ಕೃಷಿಯಲ್ಲಿ ವೈಜ್ಞಾನಿಕ ಹಾಗೂ ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ಪಾದಕತೆ ಹೆಚ್ಚಿಸುವುದರ ಜೊತೆಗೆ ರೈತರ ಆದಾಯವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತಜ್ಞರು ತಿಳಿಸಿಕೊಟ್ಟರು. ಹಾಗೆಯೇ ರೈತರಿಗೆ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ, ಉತ್ತಮ ಇಳುವರಿ ಪಡೆಯುವ ವಿಧಾನಗಳು, ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆ, ಬೆಳೆ ಸಂರಕ್ಷಣೆ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರೈಸಿಸ್ ಶೈನ್ ಕಂಪನಿಯ ಎಂಡಿ ಶ್ರೀಮತಿ ಭಾಗ್ಯ ಶ್ರೀರವರು ಮತ್ತು ಶ್ರೀಕಾಂತ್ ಬೊಲ್ಲಪಿಲ್ಲಿ, ರಫೀಕ್ ಬಾಲಶಿವಪ್ರಸಾದ್ ಬವೀನ್, ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ, ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್, ನಿರ್ದೇಶಕರುಗಳಾದ ರಾಜಗೋಪಾಲ್ ರೆಡ್ಡಿ, ಅಶೋಕ್ ಕುಮಾರ್, ಬಾಬು ರೆಡ್ಡಿ, ಮಧುಗೌಡ, ರಾಮಕೃಷ್ಣಪ್ಪ, ಮಲ್ಲೇಶ್ ರೆಡ್ಡಿ, ವೆಂಕಟೇಶ್, ಕೀರ್ತನ, ಸೋಪಹಳ್ಳಿ ಮಂಜುನಾಥ್ ರೆಡ್ಡಿ, ಎಸ್ ಗೋಪಾಲ್ ರೆಡ್ಡಿ, ಹಂದೇನಹಳ್ಳಿ ರಮೇಶ್ ರೆಡ್ಡಿ, ರೈತ ಮುಖಂಡರಾದ ಲೋಹಿತ್ ಮತ್ತು ಲಿಂಗಾಪುರ ಮಂಜು, ಆನಂದ್ ರೆಡ್ಡಿ ಮತ್ತು ರೈತರು ಭಾಗವಹಿಸಿದ್ರು. ಅವ್ರ ನೆಲೆಯಲ್ಲಿ ಏನ್ ಸಮಸ್ಯೆಗಳು, ಎಂಥದ್ದು ವೆರೈಟಿ ಹೇಗೆ ಮಾಡ್ತಾ ಇದೆ ಅನ್ನೋದು ನಮ್ಮ ಒಂದು ಫೀಡ್ಬ್ಯಾಕ್ ತಗೊಂಡೋಗಿ ಅವರು ಆ ವೆರೈಟೀಸ್ನ ಇನ್ನೂ ಬೆಟರ್ ಏನು ಮಾಡ್ಬೋದು ಅನ್ನೋದು ಅವ್ರಿಗೂ ಒಂದು ಅವಗಾಹನೆ ಬರುತ್ತೆ. ಬಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಮೇಡಮ್ ಭಾಗ್ಯಶ್ರೀ ಪೇಟಲ್ ಮೇಡಮ್ ಏನೇ ಇರಲಿ, ರೈತರು ಆ ವೆರೈಟೀಸ್ ಆಗಲಿ ಅವ್ರು ಕೊಟ್ಟ ಮೇಲೆ ಅವ್ರು ಹೆಂಗೆ ಬೆಳೆದ್ರೆ ಉದ್ಧಾರ ಆಗ್ತಾರೋ ಆರ್ ಬೆಟರ್ ಬರುತ್ತೆ. ಅವ್ರಿಗೆ ಏನು ವೆರೈಟೀಸ್ ಕೊಡಬೇಕು ಅನ್ನೋದು ಅವರು ಪ್ರತಿ ಒಂದಿನ ದುಡ್ಡು ಮಾಡೋದಕ್ಕೋಸ್ಕರ ಅವ್ರು ಯಾವತ್ತೂ, ನಾನು ಒಂದು 20 ವರ್ಷದಿಂದ ಮೇಡಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾವತ್ತೂ ಆಗಲಿ ಒಂದು ರೈತರು ಹೇಗೆ ಇಂಪ್ರೂವ್ಮೆಂಟ್ ಆದರೆ ಅವ್ರ ಫ್ಯಾಮಿಲಿಯಲ್ಲಿ ಅವರು ಮುಂದಕ್ಕೆ ಬರೋದಕ್ಕೆ ಏನೇನು ಮಾಡಬೇಕು, ಅಲ್ಲಿ ಏನೇನು ಕಂಪ್ನಿಗಳಲ್ಲಿ ಸಮಸ್ಯೆಗಳಿದೆ, ಯಾವ ವೆರೈಟೀಸ್ ತಂದರೆ ಏನು. ಈಗ ನಾವು ಒಂದು ಅಪ್ರಿಷಿಯೇಟ್ ಮಾಡಬೇಕು ರೈಸ್ ಅಂಡ್ ಶೈನ್ ಏನಂತ ಹೇಳಿದ್ರೆ, ಈಗ ಬೇರೆ ವೆರೈಟೀಸ್ ಏನೇ ಇದ್ರೇನು ನಾವು ಯಾವ ಕಂಪ್ನಿಯದು ಬೆಳೆದ್ರೇನು ಅವ್ರು ಭಾರಿ ಫಾರಿನಲ್ಲಿ ಬೆಳೆದು ಅಲ್ಲಿ ಅವ್ರ ನೆಲೆ ಮೇಲೆ ಬೆಳೆದು ನಮಗಿಲ್ಲಿಗೆ ತಂದ ಮೇಲೆ ಈ ನೆಲೆಯಲ್ಲಿ ಸೆಟ್ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಸುಮಾರು ಫೇಲ್ಯೂರ್ಸ್ ಇದೆ. ಬಟ್ ನಾವೆಲ್ಲರೂ ಒಂದೇ ಒಂದು ಕಂಪನಿ ಯಾವುದನ್ನ ಇದೆಯಾ ಅಂದರೆ ರೈಸ್ ಅಂಡ್ ಶೈನ್ ವೆರೈಟೀಸ್ಗೋಸ್ಕರ
ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಆ ಕಲ್ಚರ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ನೆಲೆಯಲ್ಲಿ ಇಂಡಿಯನಲ್ಲಿ ಇಲ್ಲಿ ಬೆಳೆದುಬಿಟ್ಟು ನಮ್ಮ ರೈತರಿಗೆ ಅನುಕೂಲ ಆಗಂತ ವೆರೈಟೀಸ್ನಿ ಬ್ರೀಡಿಂಗು ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಬೆಳೆದುಬಿಟ್ಟು ಕೊಡ್ಬೇಕನ್ನೋ ಒಂದು ಅವರ ಒಂದು ಸಾಧನೆ ಇದೆ ನೋಡಿ. ನಮ್ಮೆಲ್ಲರೂ ಕಷ್ಟ ಗೊತ್ತಾಗಲ್ಲ ಅದು, ಯಾಕಂದ್ರೆ ಅದು ಚಿಕ್ಕ ಅಮೌಂಟ್ ಅಲ್ಲ, ಕೋಟ್ಯಾಂತರ ರೂಪಾಯಿ. ಇವಾಗ ನಾವು ಅನ್ಕೊಂತೀವಿ ಒಂದು ಗಿಡ ನಾವು ಒಂದು 30 ರೂಪಾಯಿ 40 ರೂಪಾಯಿಗೆ ತಗೊಂಡು ನಾವು ಬೆಳೆದಿದ್ವಿ ಹೋಯ್ತು ಅಂತ. ಒಂದು ವೆರೈಟಿಗೆ 100 ಕೋಟಿ ಕೊಟ್ಬಿಟ್ಟು ತಂದಿಲ್ಲಿ ಅದು ಫೇಲ್ಯೂರ್ ಆಗಿದ್ರೆ ಅವ್ರಿಗೆ ಒಂದೂ ಬರಲ್ಲ. ಬಟ್ ಆಗ್ಲೂ ಅವ್ರು ಯಾವತ್ತೂ ಆ ನಿರುತ್ಸಾಹ ತೋರಿಸಿಲ್ಲ. ಯಾವ ವೆರೈಟೀಸ್ ತಂದರೆ ನಮ್ಮ ಫಾರ್ಮರ್ಗೆ ಇನ್ನೂ ಬೆಟರ್ ಆಗುತ್ತೆ, ಏನನ್ನಾಗಲಿ ನನ್ನ ದುಡ್ಡು ಹೋದ್ರೆ ಪರವಾಗಿಲ್ಲ, ಯಾವತ್ತೂ ದುಡ್ಡನ್ಕೋಸ್ಕರ ಬೆಲೆ ಕೊಟ್ಟಿಲ್ಲ ಅವರು. ವೆರೈಟೀಸನ್ನು ತಡಿಬೇಕು, ಯಾವ ವೆರೈಟಿ ಈ ಒಂದು ಪ್ರೊಡಕ್ಷನ್ ಬರಬೇಕು, ಲೈಫ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಸುಮಾರು ವೆರೈಟೀಸ್ ತಂದು ನಮಗೆ ಕೊಡ್ತಾ ಇರೋದ್ರಿಂದ ನಾನು ಆ್ಯಕ್ಚುಲಿ ನಮ್ಮ ಒಂದು ರೈತರ ಪರವಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. We should thank you, ma'am, because you don't understand. I am telling you in English now. You are the person who has brought all these varieties to India and doing on the Indian soil, testing all these varieties and supported farmers in a big way to see the success. You have not seen the face of money, you have seen the face of farmer's smile. We really thank you very much. Without any second thought, we really thank you very much, Rise and Shine, and we want all your support like this to continue our relationship with the farmer community, and you are only person who has done this. We really thank you once again, ma'am. And ಈಗ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಆನೇಕಲ್ ರೈತರು ಆಗಲಿ ನಮ್ಮ ಸೋಮಣ್ಣವರಾಗಲಿ ಎಲ್ಲ ನಾವು ಆವಾಗ ಮಾತಾಡಿದಾಗ ನಾವು ರೈತರಾಗಿ ಒಂದು ಯೂನಿಟಿ ಆಗಿದ್ರೇನೆ ಏನನ್ನ ಸಾಧಿಸೋಕ್ಕಾಗುತ್ತೆ. ನಾವು ಸುಮಾರು ಸಾರಿ ಮಾತಾಡಿದಾಗ ಏನೇ ಆಗಲಿ ಒಂದು ಇಂಡಿವಿಜುವಲ್ ರೈತ ಹೋಗಿ ಮಾತಾಡಿದರೆ ಯಾರು ಕೇಳಲ್ಲ, ಯಾರಿಗೂ ಕಿವಿಗೆ ಹತ್ತಲ್ಲ. ಅವ್ರ ಹತ್ರ ನಾವು ಸುಮಾರು ಸಾರಿ ಸಿಕ್ಕಿದಾಗ ಎಲ್ಲ ರೈತರು ಬಾಬಣ್ಣವರಾಗಲಿ ಮಂಜು ಆಗಲಿ ಮಧು ಆಗಲಿ ಇಂಥ ಮಾತಾಡಿದಾಗ ಇಲ್ಲ ಒಂದು ಒಗ್ಗಟ್ಟಾಗಿದ್ರೇನೆ ಏನನ್ನ ಒಂದು ಸಮಸ್ಯೆಗೆ ಪರಿಹಾರ ಕಡಿಬೋದು, ಇಲ್ಲ ನಮ್ಮ ವಾಯ್ಸ್ ಯಾರನ್ನ ಕೇಳ್ಕೊಳ್ಳೋಕ್ಕೂ ಒಂದು ಆಸ್ಕಾರ ಇರುತ್ತೆ. ಅದರಲ್ಲಿ ಇದು ನಿಮ್ಮ ಒಂದು ಅಸೋಸಿಯೇಷನ್ ಫಾರ್ಮ್ ಆಗಿದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು, ಅದರಲ್ಲಿ ಮನಸ್ಪರ್ಧೆಗಳು ಏನೇನಿದ್ರೇನು ತೆಗೆದೇ ಆಚೆಗೆ ಹಾಕ್ರಿ. ಯಾಕಂದ್ರೆ ಯಾರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಈಗ ಅವರವುಗಳು ಏನೇ ಆಗಲಿ ಒಂದು ಒಗ್ಗಟ್ಟಾಗಿ ಒಂದು ಸಮಸ್ಯೆನೇ ಮುಂದೆ ತಗೊಂಡೋಗಿ ಇಷ್ಟೊಂದು ಇನ್ಫಾರ್ಮೇಶನ್ ಆಗಲಿ ಏನೋ ಒಂದು ಪ್ರಯತ್ನ ಅವ್ರು ಪಡ್ತಾ ಇದ್ದಾರೋ ಅವ್ರ ಸಹಕಾರ ಕೊಡ್ಲಿ. ಈಗ ಸುಮಾರು ಸಾರಿ ನಾವು ಏನು ಅನ್ಕೊಂತೀವಿ, ನಮ್ಮನ್ನು ಕರೆದಿಲ್ಲಪ್ಪ, ನಮ್ಮನ್ನು ಹೇಳಿಲ್ಲಪ್ಪ, ನನ್ಗೆ ಅವರೇ ಏನೋ ಮಾಡ್ಕೊತಾ ಇದ್ರು, ಅವರೇ ಮಾಡಲಿ ಅಂತ. ಅವರು ಯಾರು ಇಲ್ಲ, ನೀವೇ ಅವರು. ಈಗ ನೀವೇ ಅವರು. ನಾವು ರೈತರಾಗಿ ಒಂದು ಒಗ್ಗಟ್ಟಾಗಿ ಅವರು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ನಾಳೆ ಇವತ್ತು ಅವ್ರಿರ್ಬೋದು, ನಾಳೆ ನೀವಿರ್ಬೋದು, ಎಲ್ಲರೂ ಒಂದು ಒಗ್ಗಟ್ಟು ಬರೋಣ. ಏನೇನೋ ಸಮಸ್ಯೆ ಇದ್ರೇನು ಎನಿಥಿಂಗ್ ಅವರು ಸಹಕಾರ ಮಾಡಲಿ. ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋಗಿ ಮುಂದಕ್ಕೆ ಹೋಗಿ ಏನೇ ಸಮಸ್ಯೆ ಆಗಲಿ, ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ, ನಾವು ಮಾತಾಡ್ಕೊಂಡು ವ್ಯವಹಾರ ಮಾಡಿಕೊಂಡ್ರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದರೆ ಎನಿಥಿಂಗ್ ನಾವು ಸೊಲ್ಯೂಷನ್ ಮಾಡ್ಕೊಬೋದು. ಆ್ಯಂಡ್ ಅವ್ರು ಮಾಡ್ತಾ ಇರೋಂಥ ಒಂದು ಆನೇಕಲ್ ಅಸೋಸಿಯೇಷನಿಂದ ನಾನು ಒಂದು ಹೆಮ್ಮೆಯಾಗಿ ಹೇಳ್ತೀನಿ, ಯಾರೂ ಮಾಡ್ತಾ ಇಲ್ಲ ಇಂಡಿಯಾದಲ್ಲಿ, ಯಾರಿಗೂ ಅಷ್ಟು ಶಕ್ತಿನೂ ಇಲ್ಲ. ನೀವೆಲ್ಲರೂ ಸೇರಿ ಏನೈತೆ ಮಾಡ್ತಾ ಇದ್ದಾರೋ ಇಟ್ಸ್ ನಾವೇ ತಲೆ ಬಗ್ಗೆ ಹೇಳಬೇಕು. ಥ್ಯಾಂಕ್ ಯು. ಇದನ್ನ ಯಾರೇ ಆಗಲಿ ಅದನ್ನು ಕಾಪಿ ಮಾಡ್ಕೊಬೇಕು. ಅವರು ಉದ್ಧಾರ ಆಗೋದಕ್ಕೋಸ್ಕರ ಅಷ್ಟೊಂದು ಇನ್ಫಾರ್ಮೇಶನ್ ಅವ್ರಿಗೂ ಗ್ಯಾದರ್ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಟು ಆನೇಕಲ್ ಅಸೋಸಿಯೇಷನ್. ಈಗ ಇದೇ ಥರ ನಾವು ರೈತರಾಗಿ ಏನೇ ಇರಲಿ ಕಷ್ಟ ನಷ್ಟಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಇಂಥ ತೋಟಗಳಿಗೆ ಬಂದಾಗ ಒಂದು ಒಳ್ಳೆ ತೋಟ ನೋಡಿದಾಗ ಅವರು ಹೆಂಗೆ ಮಾಡಿದಾರಪ್ಪ, ವೆರೈಟಿ ಚೆನ್ನಾಗಿದೆಯಾ, ಅದನ್ನ ನೋಡೋಕ್ಕೇನು ಒಗ್ಗಟ್ಟಾಗಿದ್ದರೆ ನಾವು ಹೋಗ್ಬೋದು. ಇಲ್ಲಾಂದ್ರೆ ಇಂಡಿವಿಜುವಲ್ ಇದ್ದರೆ ಯಾರೋ ಹೋಗ್ತಾರೆ, ಏನೋ ಕಳ್ಕೊಂಬರ್ತಾರೆ, ಏನೂ ಗೊತ್ತಾಗಲ್ಲ. ಇವಾಗ ಯಾರನ್ನ ಮನೆಗೆ ಹೋದಾಗ ಏನು ಮಾಡ್ತೀವಿ, ಅಪ್ಪ ಮನೆ ನೋಡಿ, ಈಗ ಹೆಣ್ಣು ನೋಡೋಕೆ ಹೋಗ್ತೀವಿ, ಏನು ಹೇಳ್ತೀವಿ, ಮನೆ ನೋಡಿ ಹೆಣ್ಣು ನೋಡಿ ಅಂತಾರೆ. ಹೌದಾ ಇಲ್ಲ? ಯಾಕೆ ಹೇಳ್ತಾರು? ಮನೆ ಕ್ಲೀನ್ ಆಗಿದ್ರೆ ಹೆಣ್ಣು ಚೆನ್ನಾಗಿಟ್ಟಿದ್ದಾರೆ. ಅದೇ ಥರ ನಾವು ಈಗ ಒಬ್ರು ಬರ್ತಾ ಇದ್ದಾರೆ ಅಂದರೆ ತೋಟನಲ್ಲಿ ಕಳೆನೇ ಆಗಲಿ ಏನೇ ಆಗಲಿ ಎಲ್ಲ ನೋಡೋಕ್ಕೆ ಒಂದು ಆ ಥರ ನಾವು ರೈತರು ಒಬ್ಬರು ತೋಟಕ್ಕೆ ಇನ್ನೊಬ್ರು ಹೋದಾಗ ಅವರು ಬರೋ ತೋಟದವರು ಎಲ್ಲ ಏನು ಮಾಡಬೇಕು ಅನ್ನೋದು ಒಂದು ಅವ್ರ ಕಾನ್ಫಿಡೆನ್ಸ್ ಬಂದು ನೀಟಾಗಿ ಮಾಡ್ಕೊಬೇಕು, ನಾನು ಚೆನ್ನಾಗಿ ತೋರಿಸ್ಕೊಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಅವರು ತೋಟನೇ ನೀಟಾಗಿ ಇಟ್ಕೊಂಡಾಗ ಅವ್ರು ಸಕ್ಸಸ್ ರೇಟ್ ಆಗ್ತಾರೋ. ನೀವು ಬಂದವರು ಅಲ್ಲಿ ಏನೋ ಒಂದು ಕಲ್ತ್ಕೊಬೋದು. ಎಲ್ಲ ಕಲ್ತ್ಕೊಂಡೋದಂತಲ್ಲ. ಈಗ ಇಲ್ಲಿ ತೋಟಕ್ಕೆ ಬಂದಿದ್ವಿ, ಆ ಮೇಡಮ್ ಅವರು ಎಷ್ಟು ಸಂತೋಷವಾಗಿದ್ದರು, ಅವ್ರ ತೋಟ ತೋರಿಸಿದಾರೋ, ಅವ್ರು ಬೆಳೆದಿದ್ದ ಇದ್ದಾರೆ. ನಾವು ಇಲ್ಲಿಂದ ಏನೋ ಒಂದು ತೊಗೊಂಡೋಗಿ ನಮ್ಮ ತೋಟದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮಗೆ ಅದು ಅನುಕೂಲ ಆಗುತ್ತೆ. ಅದರಿಂದ ಎಲ್ಲರೂ ಅದು ಒಂದು ಅಭ್ಯಾಸ ಮಾಡ್ಕೊಂಡು ಎಲ್ಲ ತೋಟಗಳಲ್ಲಿ ಮಾಡ್ಕೊಂಡು ವೆರೈಟಿಗಳು ಕಷ್ಟ ನಷ್ಟ ಅವ್ರೇನು ಬೆಳೆದಿದ್ದರಲ್ಲಿ ಸಕ್ಸಸ್ ಇದ್ದಾರೋ ಅದೆಲ್ಲ ನೋಡ್ಕೊಂಡ್ಮೇಲೆ ಚೆನ್ನಾಗಾಗುತ್ತೆ.
ನಮ್ಗೆ ಇದೊಂದು ಇಲ್ಲಿವರೆಗೆ ಬರಬೇಕು, ಇಷ್ಟು ಜನ ನಮ್ಮ ಫ್ರೆಂಡ್ಸ್ನೇ ನಮ್ಮ ರೈತರೆಲ್ಲ ನನಗೂ ಭಾಳ ಖುಷಿ ಅನ್ನಿಸ್ತದೆ. ನಾವು ಸುಮ್ಮನೆ ಬನ್ನಿ ಅಂತ ಎಷ್ಟೋ ಸಾರಿ ಆನೇಕಲ್ ಬನ್ನಿ ಅಂತ ಹೇಳಿದರೆ ನಮ್ಗೆ ಟೈಮ್ ಆಗಲ್ಲ. ನಮ್ಮ ತೋಟಕ್ಕೆ ಹೋದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅದೇ ಕೆಲಸ ಆಗುತ್ತೆ. ಈ ಒಂದು ಅವಕಾಶಕ್ಕೋಸ್ಕರ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ನಮ್ಮ ಇಷ್ಟೊಂದು ಸ್ನೇಹಿತರನ್ನು ಭೇಟಿಯಾಗೋದಕ್ಕೆ ಅವಕಾಶ ಆಗಿದೆ. ಆ್ಯಂಡ್ ಇದು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ ರೈಸ್ ಅಂಡ್ ಶೈನ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ಕೊಂಡು ಮುಗಿಸ್ತೀನಿ. ಪಟ್ಟಣದ ಒಂದು ಸುಪ್ಪಳ್ಳಿ ಗ್ರಾಮದಲ್ಲಿ ಒಂದು ಈ ರೇಜೆನ್ಸಿ ಕಂಪ್ನಿಯ ಏನು ಒಂದು ಸಸಿಗಳು ಏನು ಜನವರ ಸಸಿಗಳು ಇತ್ತಲ್ಲ ಅದನ್ನು ಪ್ರಾತ್ಯಕ್ಷಿಕವಾಗಿ ಇಲ್ಲಿ ನಾಟಿ ಮಾಡಿ ಇವತ್ತು ಇದನ್ನು ಈ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಮಾಡಿಸಿ ಈ ನಮ್ಮ ಜನಗಳಿಗೆ ಯಾವುದು ರೇಜೆನ್ಸಿ ಕಂಪನಿ ಇಲ್ಲಿ ಸಿಗತಕ್ಕಂಥ ಒಂದು ಉತ್ತಮ ಗಿಡಗಳನ್ನು ನಾವು ಬೆಳಿಬೋದು ಅನ್ನೋದನ್ನು ಒಂದು ತೋರಿಸ್ಕೊಂಡಿದ್ದಾರೆ. ಸುಮಾರು ಇದೇ ಥರದ ಕಂಪ್ನಿಗಳಿದ್ದಾವೆ. ಆ ಕಂಪ್ನಿಗಳಲ್ಲಿ ಕೆಲವು ಏನಾಗಿದೆ ಅದರ ತಕ್ಕಂಥ ನಾವು ಕೆಲವು ಸಸಿಗಳು ಅಥವಾ ವೆರೈಟಿಗಳು ನಮ್ಮಲ್ಲಿ ರೈತರಿಗೆ ನಷ್ಟವನ್ನು ಉಂಟು ಮಾಡೋಂಥ ಪರಿಸ್ಥಿತಿಗೆ ತಲುಪಿದೆ. ಈಗ ನೋಡಿದಾಗ ರೇಜೆನ್ಸಿ ಕಂಪನಿಯವರು ನಮಗೆ ಉತ್ತಮವಾಗಿ ಕಾಣಿಸ್ತಾ ಇದೆ. ಇದನ್ನು ರೈತರು ಬೆಳಬಹುದು ಅನ್ನೋದು ಒಂದು ಇದಿದೆ. ಇದೆಲ್ಲ ಒಂದು ಇವತ್ತು ಬಂದು ತಾವುಗಳೆಲ್ಲ ನೋಡಿದ್ದೀರಾ. ಯಾವ ಒಂದು ಕಂಪನಿಗಳನ್ನು ನಾವು ಸಸಿಗಳನ್ನು ನೀಡಿರ್ಬೋದು ಅಥವಾ ನಾವು ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ನೀವು ಮನದಟ್ಟು ಮಾಡ್ಕೊಂಡಿರ್ತೀರಾ. ಇದನ್ನು ನಿಮ್ಮ ಒಂದು ರೈತರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಹೇಳಿಬಿಟ್ಟು ಆ ಕಂಪನಿಯವರು ನಮ್ಮಲ್ಲಿ ಕೇಳಿದಾಗ ಆ ಕಂಪನಿಯ ಸಹೋದರದಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರ ಸಂಘದ ವತಿಯಿಂದ ಕೂಡ ಹಾಗೇನೆ ಮಂಜು ಮುಂದಿನಿಂದ ಆತನು ಆ ಕಂಪನಿಯ ಒಬ್ಬ ಮಧ್ಯವರ್ತಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಇವರೆಲ್ಲ ಒಂದು ಸಹಕಾರದಿಂದ ನಮ್ಮ ರೈತರ ಸಹಕಾರದಿಂದ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮನ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಉತ್ತಮವನ್ನು ನಾನು ಹೊಂದಿಸ್ತೇನೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾ ಇದ್ರು, ಆನೇಕಲ್ಲು ಹಸಿರುಮನೆ ಬೆಳೆಗಾರ ಸಂಘ ಕಾರ್ಯಕ್ರಮದ ಅದನ್ನು ಇನ್ನೂ ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಅದನ್ನು ಕೈ ಬಲಪಡಿಸಿದ್ದಾದರೆ ಅವ್ರು ಹೇಳಿದ್ರಲ್ಲಿ ಯಾವುದೇ ರೀತಿಯ ಒಂದು ಇದಿರ್ತದೆ, ಅವ್ರು ಹೇಳಿದ್ರಲ್ಲಿ ಒಂದು ಉರುಳಿರ್ತದೆ. ದಯವಿಟ್ಟು ನೋಡಿ, ಸಂಸ್ಥೆಯ ಏಳಿಗೆಗೋಸ್ಕರ ತಾವುಗಳೆಲ್ಲ ಕೈ ಜೋಡಿಸಿ ನಾನು ಮತ್ತೊಮ್ಮೆ ಆ ಸಂಸ್ಥೆಯ ಪರವಾಗಿ ನಾನು ನಿಮ್ಗೆ ಹಂಗೆಲ್ಲನೂ మనమే మాట్లాడతా మాట్లాడము. సో ఫస్ట్ మనము ఒక విషయంకి వస్తే రైస్ అండ్ షైన్ ఫ్లవర్స్ చెట్లు మనకి ఇచ్చే కంపెనీ. భాగ్యశ్రీ పటేల్ మేడం గారిని వచ్చి మన ఫ్లోరికల్చర్ ఇండస్ట్రీలో మన అందరికీ పెద్ద తల్లి లాంటి వాళ్ళు. వాళ్ళకి డబ్బులు సంపాదించాలనుకుంటే ఎన్నో బిజినెసెస్ ఉన్నాయి చేసేదానికి, చాలా విషయాల్లో డబ్బులు సంపాదించుకోవచ్చు. కానీ ఈ ఫ్లవర్స్ ఈ ఇండస్ట్రీస్ డెవలప్ చేసి మన రైతుల్ని బాగా చూడాలి. మన దేశంలో ఉండే రైతులందరూ కొంచెం అంటే మనము రాగి, వడ్లు, చెరుకు ఇట్లాంటి పంటలు చేస్తే దీంట్లో వచ్చినంత ఇన్కమ్ అంటే మనీ చూడలేము దాంట్లో. మరి ఫ్లోరికల్చర్ ఇండస్ట్రీ, కమర్షియల్ హార్టికల్చర్ అనే దాంట్లో ఇది వచ్చి మంచి రెవెన్యూ జనరేట్ చేస్తుంది. ఒక ఎకరాకి మనము జెబ్రా కల్టివేట్ చేస్తే ఆల్మోస్ట్ 30-40 లక్షల రూపాయలు రెవెన్యూ అనేది చూస్తూ ఉంటాం ఎవ్రీ ఇయర్. సో ఇలాంటి ఇండస్ట్రీలో మన రైతుల్ని బాగా చేసేదానికి ఆ రైసేషన్ కంపెనీ వాళ్ళు చాలా రిస్క్ ఎత్తుకున్నారు. హండ్రెడ్స్ ఆఫ్ క్రోర్స్, మన శ్రీకాంత్ అని చెప్పినట్టు హండ్రెడ్స్ ఆఫ్ క్రోర్స్ వాళ్ళు ఇన్వెస్ట్ చేసి ఫారిన్ కంపెనీ దగ్గర నుంచి దానికి కావాల్సిన పేటెంట్స్, లైసెన్స్, కల్చర్స్ అన్నీ తెచ్చి ఇండియన్ సాయిల్లో టెస్ట్ చేసి మన రైతులకి ఏది అనుకూలమవుతుందో దాన్ని మాత్రమే రైతులకి ఇచ్చి మనకి సపోర్ట్ చేస్తున్నారు. ఆ విషయం ఎత్తుకుంటే నేను చెప్పినట్టు మన అందరికీ ఒక తల్లిలా ఉండి ఈ ఫ్లోరికల్చర్ ఇండస్ట్రీ వాళ్ళు ఇండియాలో నడిపిస్తున్నారు. సో దానికోసం మన రైతుల సరువుగా వాళ్ళకి ఒక థ్యాంక్స్ చెప్పుకుంటాను. నెక్స్ట్ మన సోమన్న గారు అసోసియేషన్, సోమన్న శ్రీకాంత్ అన్న ఇద్దరు ఒక అసోసియేషన్ జరిపించేదంటే అది చాలా చిన్న విషయం కాదు, చాలా పెద్ద విషయము. ఒక ఆఫీస్లో పెద్ద కార్పొరేట్ కంపెనీలో వచ్చి సిస్టమ్స్, రూల్స్, సాఫ్ట్వేర్లు, టెక్నాలజీని పెట్టుకొని ఒక సిస్టమేటిక్గా పోతూ ఉంటారు. ఆ రూల్స్ని వాళ్ళు ఎవరు బ్రేక్ చేయరు, అది ఒక డిఫరెంట్గా ఉంటుంది. కానీ మనం రైతులు, మన లోకల్ అసోసియేషన్స్ వచ్చినప్పుడు లెక్కలేని ప్రాబ్లమ్స్ వస్తూ ఉంటాయి, రోజుకు ఒక కొత్త ప్రాబ్లమ్స్ వస్తూ ఉంటుంది. వాళ్ళు అసోసియేషన్ జరిపిస్తూ ఉన్నారంటే వాళ్ళ సొంత బెనిఫిట్ కోసమో వాళ్ళ ఇంటి కోసమో సంపాదించి ఎత్తుకోబోయేదాని కోసం రాలేదు. వాళ్ళు వచ్చేది రైతుల కోసమే. ఇక్కడ ఉండే మన రైతాంగం అందరినీ డెవలప్ చేసి ఒక స్టేజ్కి తోడుకోపోవాలి, మనము బాగుండాలి, మన చుట్టూ ఉండే వాళ్ళందరూ బాగుండాలని చెప్పి వాళ్ళు ముందుకు వచ్చి వర్క్ చేస్తారు. సో అలా వర్క్ చేసిన వాళ్ళకి మనం సపోర్ట్గా ఉండి
వాళ్ళకి ఏమేమి కావాలో బ్యాకప్ సపోర్ట్ ఏమి అలా వాళ్ళు పిలిచినప్పుడు మీటింగ్ పోయేది, గవర్నమెంట్ రిప్రజెంటేషన్ ఇచ్చేకపోయినప్పుడు గవర్నమెంట్ ఆఫీసులకు పోయేది, అన్ని మీటింగ్లు మిస్ కాకుండా అటెండ్ చేసేది, ఇలాంటి సపోర్ట్ చేసుకొని వస్తే మన టీం వర్క్ ఎక్కువైతుంది. టీం వర్క్ ఎక్కువైతే ఆటోమేటిక్గా మన డిమాండ్స్ ఏముందో అన్నిటికీ స్టేట్ ఆర్ సెంట్రల్ గవర్నమెంట్ అన్ని గవర్నమెంట్లు మనం చెప్పింది వింటారు. సో ఆ టీం వర్క్ అనేది ఇక్కడ నుంచి స్టార్ట్ అయితే చాలా బాగుంటుంది. ఆనేకల్ గ్రీన్ హౌస్ గ్రోయర్స్ అసోసియేషన్, ఫ్లవర్ గ్రోయర్స్ అసోసియేషన్ అంతా కలిపి. సో మూడవ పాయింట్ ఏమంటే ఎన్హెచ్బిలో ఇప్పుడు రీసెంట్గా కొత్తగా చేంజెస్ వచ్చింది. కొందరు కోపంగా ఉన్నారు, కొందరు ఖుషీగా ఉన్నారు, రకరకాలుగా ఉండదు. సో దాని గురించి డిస్కషన్స్ పోతా ఉంది. మన సోమన్న, శ్రీకాంత్ అన్న, అదే మరిగా అగ్రి ప్లాస్ట్, గ్రీన్ హౌస్ మ్యానుఫ్యాక్చర్ అసోసియేషన్స్ అందరూ డిస్కషన్స్ చేస్తూ ఉన్నారు. ఆ డిస్కషన్స్ అయిన తర్వాత ఫైనల్ రిప్రజెంటేషన్ అనేది ఆల్రెడీ పంపించున్నారు. సెంట్రల్ మినిస్టర్ శివరాజ్ సింగ్ చౌహాన్ గారికి, ఎండి గారికి అందరికీ పంపించున్నారు. దానికి మీటింగ్ నెక్స్ట్ స్టెప్ బై స్టెప్ మీటింగ్ వస్తుంది. వచ్చినప్పుడు దాంట్లో ఏమేమి చేంజెస్ కావాలని అడుగుతున్నారు, దాంట్లో ఎంత మాత్రం అయితే అంత మాత్రం వస్తుంది. అట్ ప్రెసెంట్ 50% సబ్సిడీలోంచి 35% తక్కువ చేస్తున్నారు. ఆ ఫ్యామిలీ డెఫినేషన్ అది కొంచెం మార్చున్నారు. గవర్నమెంట్ ఎంప్లాయీస్, సెక్రటరీస్ లెవెల్స్లో ఉండేవాళ్ళు వాళ్ళకంతా సబ్సిడీ తీసుకోకూడదని చెప్పి కొన్ని రూల్స్ ఫాలో చేస్తారు, ఇప్పుడు ఇష్యూ చేస్తున్నారు. బట్ రైతులు ముఖాంతరంగా అది వచ్చి కొందరు అక్సెప్ట్ చేస్తారు, కొందరు అక్సెప్ట్ చేయలేదు. ఇట్లా మల్టిపుల్ ఒపీనియన్స్ ఉంది. ఇంకా ఒక 15-20 డేస్ పోతే అందరికీ ఒక క్లారిటీ అనేది వస్తుంది. సో ఇక్కడ మీటింగ్ వచ్చిన దానికి, ఇక్కడ నాకు ఈ ಆಪರ್ಚುನಿಟಿ ಪ್ರೊವೈಡ್ చేసిన దానికి ರೈಸ್ ಅಂಡ್ ಶೈನ್ ಕಂಪನಿ ಅಂಡ್ ಸೋಮಣ್ಣ అందరికీ థ్యాంక్ಸ್. ನಾನು ಸುಮಾರು 20 ವರ್ಷದಿಂದ ಈ ಆನೇಕಲ್ ತಾಲೂಕಿನಲ್ಲಿ HR ಟ್ರೇಡರ್ಸ್ ರಫಿಯವರು ಮತ್ತು ನಾವು ಜೊತೆಯಾಗಿ ಸುಮಾರು ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗು ನಮ್ಮ ಆವಡದೇನಹಳ್ಳಿ ವೆಂಕಟೇಶ್ ರೆಡ್ಡಿ ಅವ್ರದ್ದು ಒಂದು 4 ಎಕರೆ ಗ್ರೀನ್ ಹೌಸ್ ಮಾಡಿದ್ವಿ 20 ವರ್ಷ ಹಿಂದೆ. ಆಗ ಬರೀ 25 ಲಕ್ಷ ಸಬ್ಸಿಡಿ ಇತ್ತು. ಅವ್ರದ್ದು ಪ್ರಾಜೆಕ್ಟ್ ಕಾಸ್ಟು ಆಲ್ಮೋಸ್ಟ್ 1.5 ಕೋಟಿ ಇತ್ತು. ಸಿಂಡಿಕೇಟ್ ಬ್ಯಾಂಕಲ್ಲಿ ಅವರು ಲೋನ್ ತೊಗೊಂಡು ಧೈರ್ಯ ಮಾಡಿ ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದಾದ ತಕ್ಷಣವೇ ನಮ್ಮ ಉಪಾಧ್ಯಕ್ಷರು ಲೋಕೇಶ್ ರೆಡ್ಡಿ ಅವರು ಮತ್ತು ದೊಡ್ಡಾಗಡೆ ಸುಬ್ಬಣ್ಣ ಅವರು ಅವರೆಲ್ಲ ತುಂಬ ಹೆಚ್ಚಿನ ಪ್ರದೇಶದಲ್ಲಿ ಹಸಿರುಮನೆಯನ್ನು ನಿರ್ಮಾಣ ಮಾಡಿ ಸಹಾಯಧನಗಳನ್ನು ತಗೊಂಡಿದ್ರು. ಹೀಗೆ ಅದು ಹಲವಾರು 25 ಲಕ್ಷದಿಂದ 50 ಲಕ್ಷ ಆಯಿತು, ಅದಾದಮೇಲೆ 56 ಲಕ್ಷ ಆಯಿತು, ಮತ್ತು ಈಗ 1 ಕೋಟಿ ಮ್ಯಾಕ್ಸಿಮಮ್ ಅಂತ ಮಾಡಿದ್ರು. ಈಗ ಇರೋ ಸಂದರ್ಭದಲ್ಲಿ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ ಅಂದರೆ ಈಗ ಸುಮಾರು 200 ಕೋಟಿಯಷ್ಟು ಸಬ್ಸಿಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋದು ರಿಲೀಸ್ ಮಾಡಬೇಕು. ಪ್ಲಸ್ ಒಂದು 500ರಿಂದ 600 ಕೋಟಿಯಷ್ಟು GOC ಅಂದರೆ ಗ್ರಾಂಟ್ ಆಫ್ ಕ್ಲಿಯರೆನ್ಸ್ ಅದು ಇಶ್ಯೂ ಮಾಡಿದ್ರೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ. ಈ ಪಾಲಿಸಿ ಚೇಂಜ್ ಆಗುತ್ತೆ ಅಂತೇಳಿ, ಚೇಂಜ್ ಮಾಡಬೇಕು ಅಂತೇಳಿ. ಈ ಪಾಲಿಸಿ 50ರಿಂದ 35% ಏನಕ್ಕೆ ಮಾಡಿದ್ರು ಅದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಈ ಫ್ಯಾಮಿಲಿ ಅನ್ನೋ ಒಂದು ಡೆಫಿನೇಷನ್ ಚೇಂಜ್ ಮಾಡಿ ಏನಾಗಿದೆ, ಮುಂಚೆ ಗಂಡ ಹೆಂಡತಿ ಮತ್ತು ಮೈನರ್ ಚಿಲ್ಡ್ರನ್ನ ಒಂದು ಯೂನಿಟ್ ಅಂತ ಮಾಡಿದ್ರು ಫ್ಯಾಮಿಲಿಯಲ್ಲಿ. ಈಗ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಸೊ ಒಂದು ದೊಡ್ಡ ಒಂದು ಕುಟುಂಬ ವ್ಯವಸ್ಥೆನ ಒಂದು ಹಿರಿದಾಗಿ ಮಾಡಿದ್ದಾರೆ, ಹಿಗ್ಸಿದ್ದಾರೆ. ಹಾಗಾಗಿ ಆ ಕುಟುಂಬದಲ್ಲಿ ಯಾರೇ ಒಬ್ಬರು ಸಬ್ಸಿಡಿ ತೊಗೊಂಡಿದ್ರು ಅವ್ರಿಗೆ ಮತ್ತೆ ಸಬ್ಸಿಡಿ ಕೊಡೋದಿಲ್ಲ ಅಂತ ಒಂದು ಪಾಲಿಸಿ ಮಾಡಿದ್ದಾರೆ. ಎರಡನೇದು, ಈಗ ಮ್ಯಾಕ್ಸಿಮಮ್ ಸಬ್ಸಿಡಿ 100 ಲ್ಯಾಕ್ಸ್ ಇದ್ರೂ ನೀವು ಪ್ರಥಮ ಬಾರಿಗೆ ಒಂದು 25 ಲಕ್ಷನೋ 30 ಲಕ್ಷನೋ 50 ಲಕ್ಷನೋ ತೊಗೊಂಡಿದ್ರೆ 1 ಟೈಮ್ ಅಂತ ಮಾಡಿದ್ದಾರೆ. ಸೊ ನೀವು ಒಂದೇ ಸರಿ 1 ಕೋಟಿನಾದ್ರು ತೊಗೋಬೋದು, ಅಥವಾ 30 ಲಕ್ಷ 40 ಲಕ್ಷನಾದರೂ ತೊಗೊಳ್ಬೋದು. ಅದು ಮಲ್ಟಿಪಲ್ ಟೈಮ್ಸ್ ಅಂದರೆ ಹಲವಾರು ಬಾರಿ ನೀವು ಅದನ್ನು ಅಪ್ಲೈ ಮಾಡೋದಿಲ್ಲ, 2 ಸರಿ 3 ಸರಿ ಅನ್ನೋ ಥರ ಮಾಡಿದ್ದಾರೆ. ಸೊ ಇದು ಒಳ್ಳೆಯದು ಇರ್ಬೋದು, ಅಥವಾ ಇದರಿಂದ ಏನಾದರೂ ತೊಂದರೆನೂ ಆಗ್ಬೋದು. ಆಲ್ರೆಡಿ ಈಗ GOC ತೊಗೊಂಡಿರೋರು, ನಾನು ಗ್ರೋವರ್ಸ್ ಫ್ಲವರ್ ಕೌನ್ಸಿಲ್ ಅಧ್ಯಕ್ಷರನ್ನು ಕೇಳ್ಕೊಳ್ಳೋದು, ಈಗ ಆಲ್ರೆಡಿ GOC ಇಶ್ಯೂ ಮಾಡಿರೋದು, ಆಲ್ರೆಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು, ಅವ್ರಿಗೆ ಈ ಒಂದು ಹೊಸ ಗೈಡ್ಲೈನ್ಸ್ ಅಪ್ಲೈ ಆಗಬಾರ್ದು. ಯಾವತ್ತು ಅದು ಗೈಡ್ಲೈನ್ಸ್ ಬಂತು ಆವತ್ತಿನ ದಿವಸದಿಂದ ಅವ್ರು ಮಾಡ್ಕೊಳ್ಳಿ. ಈಗ ಆನ್ಲೈನ್ ಅಪ್ಲೈ ಮಾಡಿರೋರು ಕೂಡ ಲೋನ್ ಆಲ್ರೆಡಿ ತೊಗೊಂಡಿರ್ತಾರೆ. ಲೋನ್ ತೊಗೊಳ್ಳುವಾಗ ಹಳೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ತೊಗೊಂಡಿದ್ದಾರೆ, ಹಳೆ ಫೀಸು ಪೇ ಮಾಡಿದ್ದಾರೆ. ಸೊ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು, ಮೇಡಮ್ ಭಾಗ್ಯಶ್ರೀ ಮೇಡಮ್ ಅವ್ರನ್ನೂ ಸ್ವಲ್ಪ ಇದರಲ್ಲಿ NHB ಅಥವಾ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಒಂದು ಪರ್ಸನಲ್ ಆಗಿ. President of Anikal Association, Mr. Som Prakash Reddy, Somshekhar Reddy, Mrs. Reddy, and all the dignitaries on the stage. It is an honor and privilege to be here with all of you. Being with farmers and interacting with you all is a great happiness and great mental peace to see all of you here.
फार्मर्स जो किसान जो इधर है काम जो करते हैं उनके वजह से ये फूल जो ब्लॉसम होते हैं, फ्लावर्स, दे ग्रो द फ्लावर्स. It is really a very good occupation, no doubt about it. But it is a connection, it is a secret connection between humanity, nature and the divine. जब हम कुछ भी काम करते हैं तो मन से काम करने का है, तो अपने आप हम भगवान के पास पहुंच जाते हैं. ये एक डिवाइन कनेक्शन है, क्योंकि हमको फूल उगाने के लिए हम फार्मर्स बन गए हैं, फ्लोरिकल्चर होगा कोई भी नेचर में. So that is really very sacred what we all of us are doing, and I really appreciate the plot which has been done here by Mr. Reddy, and the varieties of all the flowers are really blossomed with great love. I am sure 100% you are all doing, and I just heard that all women are also doing over here, and I am really happy. But of course the majority is less. I would like the majority to increase. But industry is all of 80% of women. Very good. Yeah, really. I'm really happy. The word you said, dependency complete on women. It's together, but I'm sure the dedication, the strength and the grace and the beauty which the women can put in the plants for growing, I really appreciate all that. Of course, men are also working very hard for it and giving them an opportunity to do. I really appreciate the hard work done over here. And the GFCI also work, or the NHB, whatever problems are there. I really assure you from Rise and Shine that we will do the best, whatever we can do. I'll surely, Srikant, as I say, when I give the word, I really try my 100%. So I'll surely do about that also. And the varieties which Gerbera has come, now we are going to start into roses also. So really, you can really work hard for it. And Rise and Shine is always there for farmers. Maybe and I believe that for every problem there is always a solution. But it has to be answered in a very right way. There should be no communication. Our teamwork is always there. We have got Mr. Shravan Kamre, Mr. Girish in Bangalore. Whatever you need, you are always there. And our breeder, Dr. Indra Pratap, he has come here. He is doing a great research. Till now, we were getting all the plant material from foreign countries where the climate is not as good as what is growing in India. So here, when we are doing the breeding in India, I suppose now you all have seen the quality, how the flowers are blooming. So I really thank all of you, especially Mr. Reddy and all the team, for arranging this program and getting all the farmers over here. ಆನೇಕಲ್ ತಾಲೂಕಿನ ಸೊಪ್ಪಳ್ಳಿ ಗ್ರಾಮದಲ್ಲಿ ರೈಸ್ ಶೈನ್ ಆ ಒಂದು ಗಿಡಗಳನ್ನು, ಹೂ ಗಿಡಗಳನ್ನು ಸಪ್ಲೈ ಮಾಡತಕ್ಕಂಥ ತಯಾರಿಸತಕ್ಕಂಥ ಒಂದು ಸಂಸ್ಥೆ ಹಾಗೂ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರ ಕ್ಷೇಮ ಸಂಘ ಇವರ ಸಹಯೋಗದಿಂದ ಏನು ರೈಸ್ ಶೈನ್ ಅವರ ಒಂದು ಜರ್ಬರಾ ತಳಿಯನ್ನು ಒಂದು ಉತ್ಪಾದನೆ ಮಾಡಿದರು. ಅದರ ಗಿಡಗಳನ್ನು ನಾಟಿ ಮಾಡಿ ಅದರಲ್ಲಿ ಹೂಗಳು ಬಂದಂಥ ಈ ಒಂದು ಸಂದರ್ಭದಲ್ಲಿ
ರೈತರ ಸಮ್ಮುಖದಲ್ಲಿ ಇದು ಕ್ಷೇತ್ರ ಪ್ರಾತ್ಯಕ್ಷತೆಯನ್ನು ಮಾಡಿಸಿ ಆ ಒಂದು ಯಶಸ್ಸಿಗೆ ಕಾರಣದಂಥ ರೇಜೆನ್ಸಿ ಕಂಪನಿಗೆ ಹಾಗೂ ರೈತ ವರ್ಗದವರಿಗೆ ನಾವು ಧನ್ಯವಾದಗಳು ನೀಡ್ತೀವಿ. ಭಾಳ ಚೆನ್ನಾಗಿ ಬಂದಿದೆ. ಆ ಸಂಸ್ಥೆಯಿಂದ ತಯಾರಾದಂಥ ಗಿಡಗಳು ಏನು ನಾವು ನಾಟಿ ಮಾಡಿ ರೈತರು ತೋಟದಲ್ಲಿ ಪಾಲಿ ಹೌಸಲ್ಲಿ ನಾಟಿ ಮಾಡಿದಾಗ ಒಳ್ಳೆ ಬೆಳೆ ಬಂದಿದೆ. ಅದನ್ನು ಧೈರ್ಯವಾಗಿ ಮುಂದಿನ ದಿನಗಳಲ್ಲಿ ರೈತರು ಬೆಳಿಬೋದು ಅನ್ನೋದನ್ನು ಒಂದು ಈ ಸಂದರ್ಭದಲ್ಲಿ ರೈತರ ಸಮ್ಮುಖದಲ್ಲಿ ಇದನ್ನು ನೇರವಾಗಿ ತೋಟದಲ್ಲಿ ರೈತರಿಗೆ ತೋರಿಸಿ ಇದನ್ನೆಲ್ಲ ಇವತ್ತೊಂದು ಈ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ರೈತರೆಲ್ಲ ಬಂದು ಇದ್ರ ಸದುಪಯೋಗನ ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ ನಮ್ಮ ರೇಜೆನ್ಸಿ ಕಂಪ್ನಿಗೆ ನಾವು ಎಲ್ಲ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಅವರಿಗೆ ವಂದನೆಗಳನ್ನು ತಲುಪಿಸ್ತೀವಿ.